ಹೇಳ್ತೀನಲ್ಲ, ಇವೆಲ್ಲ ರಿಸಲ್ಟ್ ಬರಲಿ. ಕರ್ನಾಟಕ ರಾಜ್ಯದ ರಾಜಕಾರಣ ಬೇರೆ ಬೇರೆ ಥರ ಸಿಎಂ ಸ್ಥಾನ ಅಂತ್ಯಕ್ಕೆ ಬಂದಿದೆ ಅಂತೀರ ಸರ್, ಸನ್ನಿಹಿತ ಆಗಿದೆ ಅಂತೀರ, ಸ್ಥಾನ ಹೋಗೋದು ಸನ್ನಿಹಿತಕ್ಕೆ ಬಂದಿದೆ ಅಂತೀರ ಸರ್ ಸಿಎಂ ಸ್ಥಾನ? ಅಲ್ಲ ರೀ, ಯಾರಪ್ಪ ನೀನು ಕೊಟ್ಟವರು ಮುಖ್ಯಮಂತ್ರಿಗಿರಿನ? ಜನ ಅಲ್ವೇನ್ರಿ? ಡಿ ಕೆ ಶಿವಕುಮಾರಂದು ಇನ್ವೆಸ್ಟ್ಮೆಂಟ್ ಇಲ್ವಾ ಅಲ್ಲಿ? ಅವ್ನ ಶ್ರಮ ಇಲ್ವಾ? ಅವ್ರ ಜನಾಂಗದ ಓಟ್ ಇಲ್ವಾ? ಮಾತುಕತೆ ಆಗಿಲ್ವಾ? ಯಾಕೆ ಮೋಸ ಮಾಡಿದೆ ಅವನಿಗೆ? ಯಾಕೆ ನೀವೊಬ್ಬ ಮೋಸಗಾರ, ಸಿದ್ದರಾಮಯ್ಯ ಒಬ್ಬ ರಾಜಕೀಯ ಮೋಸಗಾರ, ಇದಕ್ಕಿಂತ ಬೇಕೇನ್ರಿ? ರಾಯರೆಡ್ಡಿ ಅವರು ಹೇಳೋದೇನಂತಂದ್ರೆ, ಹಂಚಿಕೆ ವಿಚಾರ ನಮ್ಮ ಶಾಸಕರ ಮುಂದೆ ಯಾರಿಗೂ ಹಂಚಿಕೆ ವಿಚಾರದ ಬಗ್ಗೆ ಗೊತ್ತಿಲ್ಲ. ನಮ್ಮ ಅಬ್ಸರ್ವರ್ ಕೂಡ ಹೇಳಿಲ್ಲ, ನಮ್ಮ ಹೈಕಮಾಂಡ್ ಕೂಡ ನಾವು ಹಂಚಿಕೆ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನೋದು ರಾಯರೆಡ್ಡಿ ಅವರೇ ಅಭಿಪ್ರಾಯ. ಸಿದ್ದರಾಮಯ್ಯನವ್ರ ಶಿಷ್ಯರೆಲ್ಲ ಚಮಚಾಗಿರಿ ಮಾಡಲೇಬೇಕಲ್ಲ. ಅವರೆಲ್ಲಿ ಸತ್ಯ ಹೇಳ್ತಾರೆ? ಸಿದ್ದರಾಮಯ್ಯ ಶಿಷ್ಯರು ಸತ್ಯ ಹೇಳ್ತಾರಾ? ಆಗಿರೋದು ನಿಜ ಅಲ್ವೇ? ಯಾರಿಗೆ ಗೊತ್ತಿಲ್ಲ ಇದು? ಯಾರಿಗೆ ಗೊತ್ತಿಲ್ಲ ಇದು? ಸರ್, ಮೊದಲು ನೀವು ಮೋಸಕ್ಕೆ ಒಳಗಾದ್ರಿ, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ. ಹೌದ್ರಿ, ಡಿ ಕೆ ಶಿವಕುಮಾರ್ 30 ತಿಂಗಳು ಮಾತಾಗಿಲ್ವೇನ್ರಿ? ರಾಯರೆಡ್ಡಿ ಅವ್ರ ಮಾತೇ ಆಗಿಲ್ಲ ಅಂತ. ಯಾರು ರಾಯರೆಡ್ಡಿ? ರಾಯರೆಡ್ಡಿ ಅಥಾರಿಟಿನಾ? ಇಸ್ ರಾಯರೆಡ್ಡಿ ಅಥಾರಿಟಿ? ನೋ. ರಾಯರೆಡ್ಡಿನೂ ಕ್ಯೂನಲ್ಲಿ ನಿಂತಿರೋ ಮಂತ್ರಿಗಿರಿಗೆ ಅಷ್ಟೇ, ಇನ್ನೇನಿಲ್ಲ. ಒಟ್ಟಾರೆ ರಾಜಕೀಯ ಸ್ಥಿತಿಯನ್ನು ನೋಡಿದ್ರಿ, ಸದ್ಯದ ಬೆಳವಣಿಗೆಗಳನ್ನು ನೋಡಿದ್ರಿ?